ಇದು ಎಕ್ಸೆಲ್ ಪಿ ಯು ಕಾಲೇಜ್ ಗುರುವಾಯನಿಕರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಸಚಿವ ಸ್ಥಾನಕ್ಕೆ ಕೊನೆಗೂ ಬಿ ನಾಗೇಂದ್ರ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಗಳಗಳನೆ ಹತ್ತು ನಾಗೇಂದ್ರ ಅವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಏನು ಕುತಂತ್ರ ಮಾಡಿದ್ದೀರಿ ಮನುವಾದಿಗಳೇ, ಬಿ ಜೆ ಪಿಯವರೇ, ನಿಮ್ಮನ್ನು ಸಾಚಾಗಳಿದ್ದಾರಾ? ನಾನು ಪ್ರೂವ್ ಆಗಿದೆಯಾ? ನಮ್ಮಲ್ಲಿ SITಗಿಂತ ಪೊಲೀಸರು ಬೇಕಾಗಿತ್ತಾ? ತನಿಖೆ ಮಾಡಲಿಲ್ವಾ ಅವರು? ನನ್ನ ಹೆಸರಿತ್ತ ಅದರಲ್ಲಿ SITನಲ್ಲಿ ಹೆಸರಿತ್ತ ನಂದು? ಇಷ್ಟೆಲ್ಲ ಆದಮೇಲೆ ನನಗೆ ಈ ಥರ ರಾಜೀನಾಮೆ ಕೊಡಿಸಿದ್ದೀರಿ. 15ಕ್ಕಿಂತ ಹೆಚ್ಚಿನ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ನಾನು ಓಡಾಡ್ತೀನಿ, ನೋಡ್ತಾ ಇರಿ ಹುಷಾರ್. ನಾನು ಓಡಾಡ್ತೀನಿ. ನೀವು ಯಾರ ಕಣ್ಣಿಗೆ ಬೇಕಾದರೂ ಮಣ್ಣೆರಚಬಹುದು. ನನ್ನ ಜನ ನನ್ನ ಕೈ ಬಿಡಲ್ಲ. ತಾಕತ್ತಿದ್ರೆ ನಿಮಗೆ ಯಾರಿಗಾದರೂ ತಾಕತ್ತಿದ್ರೆ ಬನ್ನಿ. ಬರೀ ಮಿನಿಸ್ಟ್ರಿಗಿರಿಗಲ್ಲ, ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡೋಕ್ಕೆ ನಾನು ರೆಡಿ ಇದ್ದೀನಿ. ಎಲೆಕ್ಷನ್ಗೆ ಬರ್ತೀರಾ ಬನ್ನಿ. ರಾಮುಲು ಅಣ್ಣ ರೆಡಿ ಇದ್ದೀರಾ? ರಾಮುಲು ಅಣ್ಣ, ರೆಡ್ಡಿ ಅಣ್ಣ ರೆಡಿ ಇದ್ದೀರಾ? ರೆಡ್ಡಿ ಅಣ್ಣ ಬರ್ತೀರಾ ನೀವು ಬಳ್ಳಾರಿಗೆ? ಬನ್ನಿ ನೋಡೋಣ. ನಿಮ್ಮ ಕಥೆಗಳು ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ? ಏನೇನು ಸಾಚಾಗಳಪ್ಪ. ಓಹೋ, ಅಪ್ಪನ ಸೈನನ್ನು ಫೋರ್ಜರಿ ಮಾಡಿದ ಮನುಷ್ಯ ಅವರು ಮಾತಾಡ್ತಾರೆ ಇದ್ರ ಬಗ್ಗೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಮಿನಿಸ್ಟರ್ ಅಂಡರಲ್ಲಿ ಬರ್ತಕ್ಕಂಥ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲಿಂದ ಹಗರಣ ಆಯಿತು ಅಂತ ಹೇಳ್ತಾ ಇದ್ದಾರಲ್ಲ. ನಿರ್ಮಲಾ ಸೀತಾರಾಮನ್ ಅವರು ರಾಜೀನಾಮೆ ಕೊಡ್ತಾರಾ? ರೆಡಿ ಇದ್ದೀರಾ? ನಿರ್ಮಲಾ ಮೇಡಮ್ ತಾವು ರೆಡಿ ಇದ್ದೀರಾ? ಬನ್ನಿ ಹಾಗಾದರೆ ಅಂತ ಗಳನೆ ಹತ್ತು ಬಿ ನಾಗೇಂದ್ರ ಅವರು ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಇತ್ತೀಚೆಗೆ ಅವರು ಕಲ್ಯಾಣ ಕರ್ನಾಟಕದ ಹೊಣೆ ಕೂಡ ಹೆಚ್ಚುವರಿ ಅವರು ಕೊಟ್ಟಿದ್ದರು. ಉಸ್ತುವಾರಿ ಕೂಡ ಹೌದವರು ಇರಲಿ. ತುಂಬ ಹತ್ತುಬಿಟ್ರು ನಾಗೇಂದ್ರ ಅವರು ಇವತ್ತು, ತುಂಬ ಹತ್ತುಬಿಟ್ರು. ಅಂದರೆ ಈ ಪಾಯಿಂಟ್ ಏನು ಬರುತ್ತೆ, ನಾಗೇಂದ್ರ ಅವರು ಹತ್ತಿದ್ದು ಯಾಕಪ್ಪ ಸ್ವಾಮಿ? ನೀವು ರಾಜೀನಾಮೆ ಕೊಡದೇ ಇದ್ದರೆ ಪಲ್ಟಿ ಹೊಡೆದ್ರು ನಿಮ್ಮ ರಾಜೀನಾಮೆ ತೊಗೊಳಕ್ಕಾಗಲ್ಲ ಯಾರೂ. BJP ಅವರಾದರೂ ಬಾಯಿ ಬಡ್ಕೊಳ್ಳಿ, JDS ಅವರಾದರೂ ಬಾಯಿ ಬಡ್ಕೊಳ್ಳಿ, ಪಾದಯಾತ್ರೆ ಆದರೂ ಮಾಡಲಿ, ಜಾಗಿಂಗ್ ಆದರೂ ಮಾಡಲಿ, ವಾಕಿಂಗ್ ಆದರೂ ಮಾಡ್ಕೊಳ್ಳಿ, ಯಾವ ರಾಜೀನಾಮೆ ತೊಗೊಳಕ್ಕಾಗಲ್ಲ. ನೀವೇ DK ಶಿವಕುಮಾರ್ ಅವ್ರಿಗೆ ಮುಜುಗರ ಆಗಬಾರ್ದು, ರಾಹುಲ್ ಗಾಂಧಿ ಅವರಿಗೆ ಮುಜುಗರ ಆಗಬಾರ್ದು, ಪಾರ್ಟಿಗೆ ಮುಜುಗರ ಆಗಬಾರ್ದು ಅಂತ ಕೊಟ್ಟಿದ್ದೀರಿ. ಫೈನ್. ಅಳೋದು ಯಾಕೆ ಅಳಬೇಕು ನೀವು? ನಾಗೇಂದ್ರ ಅವರೇ ಪ್ರೂವ್ ಮಾಡ್ಕೊಂಡು ಬನ್ನಿ. ನಾನು ನಿರಪರಾಧಿ ಅಂತ ಪ್ರೂವ್ ಮಾಡ್ಕೊಂಡು ಬನ್ನಿ. ಇದರಲ್ಲಿ ವಾಲ್ಮೀಕಿ ತೊಗೊಂಡ್ರಿ, ದಲಿತ ತೊಗೊಂಡ್ರಿ, ಆದಿವಾಸಿ ತೊಗೊಂಡ್ರಿ, ಎಲ್ಲ ವಿಚಾರಗಳು ಹೇಳ್ತಾ ಇದ್ದೀರಿ. ಮನುವಾದಿಗಳು ನನ್ನನ್ನು ಈ ಥರ ಸಚಿವ ಸ್ಥಾನದಲ್ಲಿ ಇರಲಿಕ್ಕೆ ಬಿಡಲಿಲ್ಲ, ಈ BJP ಅವ್ರಿಗೆ ನಾನು ಪಾಠ ಕಲಿಸ್ತೀನಿ ನೋಡ್ತಾ ಇರಿ ಅಂತೆಲ್ಲ ಹೇಳಿದ ಮೇಲೆ ಅಳೋದು ಯಾಕೆ? ಎಲ್ಲ ವಿಚಾರಗಳಿದೆ ಇಲ್ಲಿ. ಇವರಿಗೆ ರಾಜೀನಾಮೆ ಕೇಳಿದ್ದವ್ರು ಯಾರಾಯಿತು? ಪ್ರತಿಪಕ್ಷಗಳು ಕೇಳಿದ್ರು. ಒಬ್ಬ ಮನುಷ್ಯ ಖುದ್ದು ತಾನು ರಾಜೀನಾಮೆ ಕೊಡಲ್ಲ ಅಂತ ಡಿಸೈಡ್ ಮಾಡಿಬಿಟ್ರೆ ಮುಖ್ಯಮಂತ್ರಿಗಳು ತೆಗಿಬೋದು ಅಷ್ಟೇ. ಕ್ಯಾಬಿನೆಟ್ನ ಕ್ಯಾಪ್ಟನ್ ಮುಖ್ಯಮಂತ್ರಿ ಇರ್ತಾರಲ್ಲ, ಅವರು ತೆಗಿಬಹುದು ಅಷ್ಟೇ. ಅಷ್ಟು ಬಿಟ್ಟುಬಿಟ್ರೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ಹೈಕಮಾಂಡ್ ನಿಮ್ಮನ್ನು ಕೇಳಿರಬೇಕಲ್ವೇ? DK ಶಿವಕುಮಾರ್ ಕೇಳಿರಬೇಕಲ್ವೇ? ನಿಮ್ಮಿಂದ ನಮಗೆ ಪಾರ್ಟಿಗೆ ಮುಜುಗರ ಆಗ್ತಾ ಇದೆ ಅಂತ. ಆ ಕಾರಣಕ್ಕೆ ರಾಜೀನಾಮೆ ಕೊಟ್ಟರ ನಾಗೇಂದ್ರ ಅವರೇ? ಸರಿ, ನಿಮ್ಮ ಸವಾಲು ಇನ್ನೊಂದು ಮತ್ತೊಂದು, BJPಗೆ JDSಗೆ ಏನು ಬೇಕಾದರೂ ಮಾತನಾಡಿಕೊಳ್ಳಿ. ಅಳೋದು ಯಾಕೆ ಈ ಥರ ಗಳಗಳನೆ ಅಂತ ಅಳೋದು ಯಾಕಲ್ಲಿ? ಎಲ್ಲರ ಹೆಸರು ನೆನೆಸ್ಕೊಂಡಿದ್ದೀರಿ, ಫೈನ್. ಒಮ್ಮೆ ನಾನು ಇದೀಗ ನಾಗೇಂದ್ರ ಅವ್ರು ಏನು ಮಾತಾಡಿದ್ರು ಅಂತ ಸ್ವಲ್ಪ ಚಿಕ್ಕದಾಗಿ ನೋಡಿ ಆ ನಂತರ ಡಿಬೇಟ್ನ ಸ್ಟಾರ್ಟ್ ಮಾಡ್ತೀನಿ. ನನ್ನ ಸ್ವಇಚ್ಛೆಯಿಂದ ನನ್ನ ರಾಜೀನಾಮೆಯನ್ನು ನಾನು ನನ್ನ ಮುಖ್ಯಮಂತ್ರಿಯವರಿಗೆ ನಾನು ಕೊಡ್ತಾ ಇದ್ದೀನಿ. ಆದರೆ ನನಗೆ ವರಿಷ್ಠರಲ್ಲಿ ನನ್ನ ಇನ್ನೊಂದು ಮನವಿ ಇದೆ. ಇಲ್ಲೇ ವರಿಷ್ಠರಿದ್ದಾರೆ. ಇಲ್ಲಿ ಮುಖ್ಯಮಂತ್ರಿ ಹಾದಿ ಇಟ್ಕೊಂಡು ನನಗೆ ಆಗಿರುವಂಥ ಅನ್ಯಾಯವನ್ನು ನಾನು ಮನವಿ ಮಾಡ್ತಾ ಇದ್ದೀನಿ ನಮ್ಮ ವರಿಷ್ಠರ ಜೊತೆಗೆ. ನಮ್ಮ ಖರ್ಗೆಜಿ ಸಾಹೇಬ್ರಾಗಿರ್ಬೋದು, ರಾಹುಲ್ ಗಾಂಧೀಜಿ ಅವರಾಗಿರ್ಬೋದು, ನನ್ನ ಬನ್ನಿ ತಾವು ಸೋಕಾಲ್ ಲೀಡರ್ಸ್, ಬಳ್ಳಾರಿ ಲೀಡರ್ಸ್ ಇದ್ದೀರಲ್ಲ, ನೀವು ಪಕ್ಕದಲ್ಲಿ ನಿಂತು ಆರೋಪಿಗಳು ತಾವು. ಆರೋಪದಲ್ಲಿಲ್ಲ, ಆರೋಪಿಗಳೇ ತಾವು. ತಮ್ಮ ತಂದೆ ಸೈನನ್ನು ಕೂಡ ಫೋರ್ಜರಿ ಮಾಡಿದ್ದಂಥವ್ರು. ಸದನದಲ್ಲಿ ಎಷ್ಟು ಜನದ ಮೇಲೆ ನಿಮ್ಮ ಮೇಲೆ 420 ಕೇಸ್ಗಳಿದ್ದಾವೆ. ನಮ್ಮ ಬಳ್ಳಾರಿ ಜಿಲ್ಲೆಯ ಸಲುವಾಗಿ ಇವತ್ತು ಸೋಕಾಲ್ ಲೀಡರ್ಸ್ ಆಗಿರುವಂಥ ಇವತ್ತು BJP ನಾಯಕರಿಗೆ ನಾನು ಸವಾಲನ್ನು ಎಸ್ತಾ ಇದ್ದೀನಿ. ಬನ್ನಿ ಸ್ವಾಮಿ, ಜನತಾ ನ್ಯಾಯಾಲಯಕ್ಕೆ ಹೋಗೋಣ ಬನ್ನಿ. ನಾನು ಇವತ್ತು ರಾಜೀನಾಮೆ ಮಾಡಿ ಬರ್ತೀನಿ. ನಿನಗೆ ತಾಕತ್ತಿದ್ರೆ ನಮ್ಮ ಪಕ್ಷವನ್ನು ಎದುರಿಸ್ಲಿ, ನೋಡ್ತೀವಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷವನ್ನು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ನಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಮಹೇಶ್ ಗೌಡ್ರು ಇದ್ದಾರೆ, JDSನ ವಕ್ತಾರರು. ಸ್ವಾಗತ ಮಹೇಶ್ ಗೌಡ್ರೆ. ನಮಸ್ತೆ. ತಮಗೆ ಒಂದು ಡಿಬೇಟ್ಗೆ. ದರ್ಶನ್ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ದರ್ಶನ್, ತಮಗೆ ಒಂದು ಡಿಬೇಟ್ಗೆ. ದಿನೇಶ್ ಯರೋಹಳ್ಳಿ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ದಿನೇಶ್ ಯರೋಹಳ್ಳಿ ಅವರೇ. ನನ್ನ ಮೊದಲನೇ ಪ್ರಶ್ನೆ ಏನೀಗ ಮಹೇಶ್ ಗೌಡ್ರು ಕೇಳಿಬಿಡ್ತೀನಿ. ಮಹೇಶ್ ಗೌಡ್ರೆ, ಈಗ ಬಹಳ ಹತ್ತು ಕರೆದು ಒಂದು ಕಡೆ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ.
ಇದು ನಿಮ್ಮ ಪಾರ್ಟಿ ಮತ್ತು ನಿಮ್ಮ ಮಿತ್ರ ಪಕ್ಷವಾಗಿರತಕ್ಕಂತಹ BJPಯ ದಿಗ್ವಿಜಯ ಅಂತ ತಾವು ಕರಿತೀರಾ ಇದಕ್ಕೆ. ಅದೇನೋ ವಾಕಿಂಗ್ ಮಾಡೋಕ್ಕೆ ರೆಡಿ ಆಗಿಬಿಟ್ಟಿದ್ದೀರಿ ರಾಯಚೂರು ಟು ಬಳ್ಳಾರಿ, ಪಾದಯಾತ್ರೆ. ಆ ಪಾದಯಾತ್ರೆ ಹೆದರ್ಕೊಂಡು ರಾಜೀನಾಮೆ ಕೊಟ್ಟರು ಅಂತ ತಾವು ಭಾವಿಸ್ತಾ ಇದ್ದೀರಾ ಅಂತ? ಏನು ಮಹರ್ಷಿ ವಾಲ್ಮೀಕಿ ಹಗರಣ ಏನು ನಡೆದಿತ್ತು, ಕಾಂಗ್ರೆಸ್ನ ಹೊಸದಾಗಿ ಚುನಾಯಿತಗೊಂಡಂಥ ಸರ್ಕಾರ, ಪೂಜ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಆ ಸಂದರ್ಭದಲ್ಲಿ ಚಂದ್ರಶೇಖರ್ ನಿಮಗೆಲ್ಲ ಗೊತ್ತೇ ಇದೆ, ಲೆಕ್ಕ ಪರಿಶೋಧಕ. ಆ ವ್ಯಕ್ತಿ ಏನು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರು, ಇವತ್ತು ಅವರ ಒಂದು ಆತ್ಮಹತ್ಯೆಗೆ ಇವತ್ತು ಶಾಂತಿ ಸಿಕ್ಕಿದೆ ಅಂತ ಭಾವಿಸ್ತೇವೆ. ಯಾಕೆ ಅಂತ ಹೇಳಿದ್ರೆ ಅವತ್ತು ಈ ರಾಜ್ಯದಲ್ಲಿ ನಡೆದಂತಹ 187 ಕೋಟಿ ಹಗರಣವನ್ನ ಭೇದಿಸೋದಕ್ಕೆ ಮುಖ್ಯ ಕಾರಣನೇ ಚಂದ್ರಶೇಖರ್. ಅವತ್ತು ಅವ್ರು ಹಾಕೊಟ್ಟಂತ ಒಂದು ಪೀಠಿಕೆ ಇತ್ತು, ಆ ಪೀಠಿಕೆಗೆ ಇವತ್ತು ಸಮಾಪ್ತಿ ಆಗಿದೆ. ಯಾಕೆ ನನ್ನ ಹೆಸರು ಬಂತ ಅಂತ ಕೇಳಿದ್ರು, ನನ್ನ ಹೆಸರು ಬರ್ದಿದ್ರೇನ್ರಿ SIT, ನನ್ನ ಹೆಸರು ಬಂತ? ನನ್ನ ಹೆಸರು ಇರಲಿಲ್ಲ ಅದರಲ್ಲಿ, ನಾನು ಇದ್ರಲ್ಲಿ ತಪ್ಪೇ ಮಾಡಿಲ್ಲ. ಯಾರ್ಯಾರು ಮಾಡಿದ್ದಕ್ಕೆ ನನ್ನನ್ನು ಹೊಣೆ ಮಾಡಿ ಒಬ್ಬ ದಲಿತನನ್ನು, ಒಬ್ಬ ಆದಿವಾಸಿಯನ್ನು ಟಾರ್ಗೆಟ್ ಮಾಡಿಕೊಂಡು ಇವತ್ತು ಈ ಕೆಲಸ ಮಾಡಿದ್ದೀರಿ. 15 ಕಾನ್ಸ್ಟಿಟ್ಯೂನ್ಸಿ ನಾನು ಓಡಾಡ್ತೀನಿ, ನೋಡ್ತಾ ಇರಿ ಅಂತ ಸವಾಲ್ ಆಗ್ತಾ ಇದೆ. ಸತ್ಯ. ಸಚಿವ ನಾಗೇಂದ್ರ ಏನ್ ಹೇಳಿದಾರೆ, ಇವಾಗ ನೀವೇನ್ ಹೇಳ್ತಾ ಇದ್ದೀರಿ? ಸತ್ಯ. ಇದು ಹೇಳ್ಬಿಡೋಣ, ಜನತಾ ನ್ಯಾಯಾಲಯಕ್ಕೆ ಬನ್ನಿ. ಮಹೇಶ್ ಗೌಡ್ರೆ ಕರೆದ್ರು ಅವರು. ಇವಾಗ ಬಿಜೆಪಿ ಅವರು ಹೋಗ್ತೀರಾ, ಈಗ JDS ಅವರು ಹೋಗ್ತೀರಾ? ನೋಡಿ, 15 ST ಸಮುದಾಯದ MLA-ಗಳು ಇವತ್ತು ರಾಜ್ಯದಲ್ಲಿ ಏನಿದ್ರು, ಅದರಲ್ಲಿ 13 MLA-ಗಳು ಕಾಂಗ್ರೆಸ್ ಎಲೆಕ್ಟ್ ಆಗಿರೋದು. ಎಲ್ಲಿ? ST ಸಮುದಾಯದಿಂದ. ಅದರಲ್ಲಿ ನಾಗೇಂದ್ರ ಪ್ರಬಲ ವ್ಯಕ್ತಿ ಅಂತ ಇಡೀ ರಾಜ್ಯಕ್ಕೆ ಗೊತ್ತಿತ್ತು. ಆದ್ರೆ ಇಲ್ಲಿ ನಾಗೇಂದ್ರ, ಇವತ್ತು ನೀವೇನು ಕ್ವಶನ್ ಕೇಳ್ತಾ ಇದ್ರಿ ಇವತ್ತು ರಾಜ್ಯದ ಜನತೆಗೆ, ನೀವೆಲ್ಲ ನಾಗೇಂದ್ರನ ಕಣ್ಣೀರಿನಿಂದ ನಾಗೇಂದ್ರನ್ ತಪ್ಪಿಲ್ಲ ಅಂತ. ಹಾಗಾದ್ರೆ ನಾವ್ ಹೇಳಿಲ್ಲ ರೀ, ಅವ್ರು ಹೇಳಿದ್ದು ಹೇಳ್ತಾ ಇದ್ದೀವಿ. ಇಟ್ಸ್ ಓಕೆ. ಹಾಗಾದ್ರೆ 189 ಕೋಟಿ ಹಣ ಇವತ್ತು ಯಾರ ಅಕೌಂಟ್ ಹೋಗಿತ್ತು? 600 ಅಕೌಂಟ್. ಚಿನ್ನ ಖರೀದಿ, ಕಾರ್ ಖರೀದಿ, ಪೆಟ್ರೋಲ್ ಬ್ಯಾಂಕ್ ಹೋಯ್ತು, ಎಲ್ಲವೂ ಸಹ ಮಹೇಶ್ ಗೌಡ್ರೆ SIT